ಸಂಜೆಯ ಸಂದರ್ಭ. ಮಕ್ಕಳೇ, ಅಜ್ಜಿ ಕತೆ ಹೇಳುವ ಸಮಯ. ಎಲ್ಲ ಮಕ್ಕಳು ಅಜ್ಜಿಯ ಸುತ್ತು ಸೇರಿದರು. ಕತೆ ಕೇಳುವ ಕುತೂಹಲ. ಪಲ್ಲವಿ ಅಲ್ಲಿಂದಲೇ ಅಜ್ಜಿಗೆ ಒಂದು ಪ್ರಶ್ನೆಯನ್ನು ಮಾಡಿದಳು. ಅಜ್ಜಿ, ನಮ್ಮ ಮನೆಯಲ್ಲಿ ಯಾವಾಗಲೂ ಊಟ ಮಾಡುವ ಸಂದರ್ಭದಲ್ಲಿ ಎಲ್ಲಾದರೂ ಹೋದಾಗ ನಿಧಾನವಾಗಿ ಮಾಡಿ, ಹಿರಿಯರಿಗೆ ಮೊದಲು ಕುಳಿತುಕೊಳ್ಳುವುದಕ್ಕೆ ಅವಕಾಶ ಕೊಡಿ ಎಂಬುದಾಗಿ ಹೇಳ್ತಾರೆ. ಯಾಕೆ ನಾವು ಚಿಕ್ಕವರು ಮೊದಲೇ ಯಾಕೆ ಊಟ ಮಾಡಬಾರದು ಎಂದು ಕೇಳಿದಳು. ಅಜ್ಜಿ ಇದೇ ಅವಳಿಗೆ ಖುಷಿಯಾಯಿತು. ಮಕ್ಕಳೇ, ತುಂಬ ಸಂತೋಷ ಆಯಿತು. ಇಂಥ ಪ್ರಶ್ನೆಯನ್ನು ಕೇಳಬೇಕು ನೀವು. ಮತ್ತು ನಾನು ಹೇಳುವ ಕಥೆಯನ್ನು ಕೇಳಿ ಇದಕ್ಕೆ ನಿಮಗೆ ಉತ್ತರ ಸಿಗುತ್ತದೆ ಎಂಬುದಾಗಿ ಕಥೆ ಹೇಳಲಿಕ್ಕೆ ಶುರು ಮಾಡಿದಳು. ನೋಡು ಪಲ್ಲವಿ, ಒಂದು ಊರಲ್ಲಿ ಒಂದು ವಿವಾಹ ಮಹೋತ್ಸವ, ಒಂದು ಕಲ್ಯಾಣ ಮಂಟಪದಲ್ಲಿ. ವಿವಾಹ ಅಂದ ಕೂಡಲೇ ತುಂಬ ಜನರು ಬರ್ತಾರೆ. ಅಲ್ಲಿ ಸುಮಾರು 75-80 ವರ್ಷದ ಹಿರಿಯ, ಅವನ ಹೆಂಡತಿ ಸುಮಾರು 72-73 ವರ್ಷದವಳು. ವೃದ್ಧರೂ ಕೂಡ ಮದುವೆಗೆ ಆಮಂತ್ರಣ ಹೋಗಿದ್ದರಿಂದ ಬಂದಿದ್ದರು. ಹಾಗೆ ಅಲ್ಲೆಲ್ಲ ವಿವಾಹದ ಕಾರ್ಯಕ್ರಮವನ್ನು ನೋಡಿದರು. ನಂತರ ವಿವಾಹದಲ್ಲಿ ಊಟದ ಬಗ್ಗೆ ಎಲ್ಲರೂ ಊಟಕ್ಕೆ ಹೋಗಬೇಕು ಎಂಬುದಾಗಿ ಹೇಳಿದಾಗ ಎಲ್ಲರೂ ಬರ ಎಂಬುದಾಗಿ ಓಡಿದರು. ನಾವು ನೋಡ್ತೇವಲ್ಲ, ಹಾಗೆ ಓಡಿದರು. ಆದರೆ ಈ ಮುದುಕ ಮತ್ತು ಮುದುಕಿಯ ಕಡೆ ಯಾರ ದೃಷ್ಟಿಯೂ ಬೀಳಲಿಲ್ಲ. ಇಲ್ಲ, ಮೊದಲನೇ ಬಾರಿ ಊಟ ಆಯಿತು. ಎಲ್ಲರೂ ಸಾಲುಗಟ್ಟಿ ನಿಂತಿದ್ದಾರೆ, ಸಾಲಲ್ಲಿ ನಿಂತಿದ್ದಾರೆ. ಇವರಿಗೆ ಹೋಗೋದಕ್ಕೂ ಕಷ್ಟ, ಯಾರೂ ಕೇಳಲಿಲ್ಲ. ನಂತರ ಮುದುಕ ಹೇಳಿದ, ನೋಡೆ, ಈಗಿನ ದಿನ ಹೀಗಾಗಿದೆ. ನಾವು ಬೇಸರ ಪಟ್ಟುಕೊಳ್ಳೋದು ಬೇಡ, ಮತ್ತು ಮನೆ ಯಜಮಾನನಿಗೆ ಹೇಳಿ ಅವರಿಗೆ ತೊಂದರೆ ಮಾಡುವುದು ಬೇಡ. ನಿಧಾನ ನಮ್ಮ ಮನೆಗೆ ನಾವು ಹೋಗೋಣ. ಸ್ವಲ್ಪ ವೇಳೆ ಆಯಿತು ಅಷ್ಟೇ, ಮನೆಗೆ ಹೋಗಿ ಊಟ ಮಾಡುವ ಅಂಥೇಳಿ ಆ ಇಬ್ಬರು ಕಲ್ಯಾಣ ಮಂಟಪದಿಂದ ಹೊರಗೆ ಬಂದು ತಮ್ಮ ಮನೆಗೆ ಹೋಗ್ತಾರೆ. ಹಸಿವಾಗಿತ್ತು, ಊಟ ಮಾಡೋ ಸಂದರ್ಭ. ಆದರೆ ಏನು ಮಾಡ್ಬೋದು, ಈ ಗಲಾಟೆಯಲ್ಲಿ, ಈ ಒಂದು ನುಗ್ಗಲಿನಲ್ಲಿ ಆ ಹಿರಿಯರಿಗೆ ಮಾಡಲಿಕ್ಕಾಗಲಿಲ್ಲ. ಅವರು ಹೋದರು. ನಂತರದಲ್ಲಿ ವಿವಾಹ ಮುಗಿದ ಮೇಲೆ ಮನೆಯ ಯಜಮಾನನಿಗೆ ಇದು ವಿಷಯ ತಿಳಿಯಿತು. ಬಹಳ ದುಃಖ ಆಯಿತು ಅವನಿಗೆ. ಅಯ್ಯೋ, ಇಷ್ಟು ಪ್ರೀತಿಯಿಂದ ಬಂದಿದ್ದರು ಅವರು, ನಾನು ಕರೆದ ಹಾಗೆ ಇಬ್ಬರು ಹಿರಿಯರು ಬಂದಿದ್ದರು, ಅವರ ಆಶೀರ್ವಾದ ಬೇಕು. ಭಾಳ ನೋವಾಯಿತು ಅವನಿಗೆ. ಆದರೆ ತುಂಬ ಸಮಯ ಆಗೋಗಿತ್ತು. ಅವರು ಹೋಗಿ ಸಮಯ ಮೀರಿತ್ತು. ಇವ ಆಲೋಚನೆ ಮಾಡುವಾಗ ಏನು ಮಾಡಲಿಕ್ಕಾಗೋದಿಲ್ಲ. ಇದು ಒಂದು ಚಿಕ್ಕ ಕತೆ. ಇದರಿಂದ ನಾವು ಏನು ತಿಳಿಯುತ್ತೇವೆ ಅಂತಂದರೆ, ಹಿರಿಯರು ನಮಗೆ ಯಾಕೆ ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಸಹಭೋಜನ ಮಾಡಬೇಕು, ಎಲ್ಲರೂ ಒಟ್ಟಾಗಿ ಊಟ ಮಾಡಬೇಕು, ಹಿರಿಯರಿಗೆ ಪ್ರಾಧಾನ್ಯತೆ ಕೊಡಬೇಕು. ವೃದ್ಧರು, ಅಂಗವಿಕಲರು, ಆಗದೇ ಇದ್ದಂಥವರು, ಅವರಿಗೆಲ್ಲ ನಾವು ಅವಕಾಶವನ್ನು ಮೊದಲು ಕೊಡುವ ಬುದ್ಧಿಯನ್ನು ಇಟ್ಕೊಳ್ಬೇಕು. ಏನೂ ಆಗೋದಿಲ್ಲ. ಮನೆಯ ಯಜಮಾನ ಎಲ್ಲರನ್ನೂ ತಮ್ಮ ಮನೆಗೆ ಬರಬೇಕು, ಅವರೆಲ್ಲರಿಗೂ ಊಟ ಹಾಕಬೇಕು ಅಂತ ಕರಿತಾ ಇರುವಾಗ ನಾವು ಅಷ್ಟು ಗಡಿಬಿಡಿಯನ್ನು ಮಾಡುವುದಕ್ಕೆ ಒಂದು 10 ನಿಮಿಷ, 15 ನಿಮಿಷ ಬೇಡ, ಅರ್ಧ ಗಂಟೆ ತಡೀಲಿಕ್ಕಾಗ್ತದೆ ನಮಗೆ. ಹಾಗೆ ನಾವು ಕಲಿತುಕೊಳ್ಬೇಕು. ನಾವು ಮಾಡುವಂಥ ಕಾರ್ಯಕ್ರಮಗಳು ಅದನ್ನು ಇಟ್ಟುಕೊಂಡ್ರೆ ಹಿರಿಯರಿಗೆ, ಅತಿಥಿಗಳಿಗೆ ಪ್ರಾಧಾನ್ಯತೆಯನ್ನು ಕೊಡೋದು, ಮೊದಲು ಕೂತ್ಕೊಳ್ಳಿ ಕೇಳುವುದು. ಹಾಗಾದರೆ ಒಂದು ಸುಂದರವಾದ ವ್ಯವಸ್ಥೆ ಮುಂದುವರಿಯುತ್ತದೆ. ಹಿಂದಿನವರು ಅದಕ್ಕಾಗಿ ನಮ್ಮಲ್ಲಿ ನೋಡಿ ಇದನ್ನೆಲ್ಲ ಹೇಳ್ತಿದ್ರು ಎಂಬುದಾಗಿ ಅಜ್ಜಿ ಹೇಳಿದಾಗ ಮಕ್ಕಳೆಲ್ಲರೂ
ಚಪ್ಪಾಳೆ ತಟ್ಟಿದರು. ಅದೇ ರೀತಿಯಾಗಿ ತಾವು ಕಲಿಯುತ್ತೇವೆ ಎಂಬುದಾಗಿ ಹೇಳಿದರು. ವಿ ಎನ್ ಭಾಗವತ್, ಬರಬಳ್ಳಿ.